ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಹಬ್ಬದ ಕ್ಲೀನಿಂಗ್ ವ್ಲಾಗೇನೆ. ಸೊ ನಾನು ಬಂದು ಸಿಕ್ಸ್ತಿಂದನೇ ಅಂದರೆ ಆಗಸ್ಟ್ ಸಿಕ್ಸ್ತಿಂದನೇ ಬಂದು ಹಬ್ಬದ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ನನಗೆ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ವಾರಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಸ್ಟಾರ್ಟ್ ಮಾಡಿರೋ ಕೆಲಸ ಬಂದು ಫಸ್ಟು ಸೋಕೇಶ್ ಕ್ಲೀನ್ ಮಾಡ್ಕೊಂಬಿಡೋಣ. ಯಾಕಂದರೆ ಸೋಕೇಶಲ್ಲಿ ತುಂಬ ಆರ್ಗನೈಸ್ ಮಾಡೋದಿತ್ತು, ತುಂಬ ಗಲೀಜು ತೆಗೆಯೋದಿತ್ತು, ಮತ್ತು ಬಂದು ತುಂಬ ಮಕ್ಕಳು ಬುಕ್ಸು ಅಂಥವೆಲ್ಲನೂ ಬಂದು ಸರಿ ಮಾಡುವಂಥದ್ದಿತ್ತು. ಸೊ ಹಾಗಾಗಿ ಏನು ಮಾಡಿದೆ ಅಂತಂದರೆ ಫಸ್ಟಾಗಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡೋಣ. ಯಾಕಂದರೆ ಸೋಕೇಶೆಲ್ಲ ಬಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸನೇ. ಅದು ಬಂದು ನಾವು ಆರ್ಗನೈಸ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಟೆನ್ಷನ್ನು ಎಲ್ಲನೂ ಕಮ್ಮಿ ಆಗುತ್ತೆ. ಈ ಪಾತ್ರೆ ಅದನ್ನೆಲ್ಲ ಒಂದು ದಿವಸ ಇಟ್ಕೊಳ್ಳೋಣ, ಒಂದೆರಡು ದಿವಸ ಇಟ್ಕೊಳ್ಳೋಣ. ಸೋಕೇಶೆಲ್ಲ ಬಂದು ನಾವು ಒಂದು ದಿವಸ ಬೇಗ ಮುಗಿಸ್ಕೊಳ್ಳೋಣ. ಯಾಕಂದರೆ ಇದು 2 to 3 ಅವರ್ಸ್ ಕೆಲಸ ಇಡ್ಸುತ್ತೆ ನಿಧಾನವಾಗಿ ಮಾಡಿದ್ರು. ಯಾಕಂದರೆ ಏನೇನು ಬೇಕು ಏನೇನು ಬೇಡ ಎಲ್ಲದನ್ನು ಬಂದು ನಾವು ಯುಟಿಲೈಸ್ ಮಾಡಿಕೊಂಡು ಬೇಡದೇ ಇರೋದನ್ನೆಲ್ಲ ರಿಮೂವ್ ಮಾಡಿ ಅದೆಲ್ಲ ಮಾಡೋದಕ್ಕೆ ಹೇಗೂ ಒಂದು 2 ಅವರ್ಸು ಹಾಗೇ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಸೊ ಅದಕ್ಕೆ ಸಣ್ಣ ಪುಟ್ಟ ಜಾಸ್ತಿ ಕಷ್ಟವಾಗಿ ಮಾಡ್ಕೊಳ್ದೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಈಗ ಪಾತ್ರೆ ಅದನ್ನೆಲ್ಲ ತೊಳಿಬೇಕು ಅಂದಾಗ ನಮಗೆ ತುಂಬ ಬಗ್ಗಿ ಎದ್ದು ನಾವು ತೊಳೆದು ಎಲ್ಲನೂ ಕ್ಲೀನ್ ಮಾಡಬೇಕಾಗತ್ತೆ, ತುಂಬ ಸುಸ್ತಾಗುತ್ತೆ. ಸೊ ಕಷ್ಟದ ಕೆಲಸ ಫಸ್ಟ್ ಮಾಡ್ಕೊಂಬಿಟ್ರೆ ತುಂಬಾ ಹಿಂಸೆ ಆಗುತ್ತೆ. ಮುಂದೆ ಕೆಲಸಗಳು ಸಣ್ಣ ಪುಟ್ಟ ಕೆಲಸ ಕೂಡ ಕಷ್ಟ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಫಸ್ಟಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡೆ. ಫಸ್ಟ್ ಹಾಗೇ ಒಂದು ದೊಡ್ಡ ಬೆಡ್ಶೀಟ್ ಇತ್ತು, ಇದು ಬಂದು ಮನಾಲಿಯಲ್ಲಿ ತೊಗೊಂಡಿದ್ದು. ಸೊ ಇದು ವಾಶ್ ಮಾಡಿಬಿಟ್ಟೆ. ಯಾಕಂದರೆ ಇದೊಂದು ಸ್ವಲ್ಪ ಯಾಕೋ ವಾಶ್ ಮಾಡೋಣ ಅನ್ನಿಸ್ತು. ಒಂದು ಸ್ವಲ್ಪ ಸ್ಮೆಲ್ಲೆಲ್ಲನೂ ಒಂಥರ ಆಗ್ತಾಯಿತ್ತು, ಡಸ್ಟ್ ಥರ. ಅದಕ್ಕೆ ಫಸ್ಟ್ ಇದನ್ನು ವಾಶ್ ಮಾಡಿ ವಾಷಿಂಗ್ ಮಿಷಿನಲ್ಲಿ ಡ್ರೈ ಮಾಡಿದ್ದು. ಸೊ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಹಾಗೆ ಮಕ್ಕಳ ಬಟ್ಟೆ ಎಲ್ಲನೂ ವಾಶ್ ಮಾಡಿಬಿಟ್ಟು ಹಾಗೆಯೇ ಅವತ್ತಿನ ದಿವಸ ಬಂದು ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಸೋಕೇಶ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಲ್ಮೋಸ್ಟ್ ಮನೆ ನೀಟ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. ನನ್ನ ಮಗ ಬಂದು ಸ್ಕೂಲ್ಗೆ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದ. ಸರಿ, ಅದನ್ನು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಅವನೊಂಥರ ಬ್ಯಾಟ್ರಿ ಎಲ್ಲನೂ ಹಾಕಿ ಎಲ್ಲ ನೀಟಾಗಿ ಮಾಡಿದ್ದ. ಅದನ್ನು ಅವನೇ ಹೇಳ್ದ, ಅಮ್ಮ ಇದು ಈ ಥರ ಇಲ್ಲಿ ಸಪ್ಲೈ ಆಗುತ್ತೆ, ಕರೆಂಟ್ ಸಪ್ಲೈ ಆಗುತ್ತೆ ಇದರಿಂದ ಅಂತ ಹೇಳಿ. ಸರಿ, ಅದನ್ನು ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಹಾಗೆ ಒಂದು ಬ್ಲಿಂಕಿಟಲ್ಲಿ ಅಮೂಲ್ ಕೋಗಿ ಬಂದು ಈ ಸಲ ಆರ್ಡ್ರ್ ಮಾಡಿದ್ದೆ. ನೋಡೋಣ ಹೇಗಿದೆ ಕ್ವಾಲಿಟಿ ಅಂತ. ನಂದಿನಿ ಓಕೆ ಆಗಿತ್ತು. ಆಶೀರ್ವಾದ್ ಪರವಾಗಿರಲಿಲ್ಲ ಅನ್ನಿಸ್ತಾ ಇತ್ತು. ಇದು ನೋಡೋಣ ಯಾವ ಥರ ಇದೆ ಅಂತ. ಒಂದ್ಸಲಿ ನಾನು ಫ್ಲಿಪ್ಕಾರ್ಟಲ್ಲಿ ನಂದಿನಿ ಬುಕ್ ಮಾಡಿದ್ದೆ. ಅದು ಒಂಥರ ಇನ್ನೂ ಟೇಸ್ಟೇ ಇಲ್ದಿದ್ದಂಗೆ ಬಂದಿತ್ತು. ಮೇ ಬಿ ಫೇಕ್ ಪ್ರಾಡಕ್ಟಾ ಅನ್ನೋದು ಗೊತ್ತಿಲ್ಲ. ಸೊ ಸುಮಾರು ಫೇಕ್ ಪ್ರಾಡಕ್ಟ್ ಅಂತ ಹೇಳಿನೇ ರಿವ್ಯೂಸ್ ಇತ್ತು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಈ ಸಲ ಅಮೂಲ್ ಗೀ ಬಂದು ಆರ್ಡ್ರ್ ಮಾಡಿದೆ. ಅದನ್ನು ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಳಗಡೆ ಇರುತ್ತಲ್ಲ ಗಟ್ಟಿ, ಅದನ್ನು ಬಂದು ಈ ಬಿಸಿ ಬಾಣಲಿ ಮೇಲೆ ಇಟ್ಟಿದ್ದೆ. ಅದೊಂಚೂರು ಮೆಲ್ಟ್ ಆಗಿತ್ತು. ಪ್ರೈಸ್ ಬಂದು ನನಗೆ ಇದು 680 ಸಮಥಿಂಗ್ ಬಿದ್ದಿತ್ತು. ಒಂದು ಸ್ವಲ್ಪ ಕಡಿಮೆನೇ ಇತ್ತು ಪ್ರೈಸು. ಹಾಗಾಗಿ ಇದನ್ನು ಕೂಡ ಆರ್ಡ್ರ್ ಮಾಡಿಕೊಂಡೆ. ಸೊ ಒಂದೇ ದಿವಸದಲ್ಲಿ ನಾನು ಬಂದು ಸೋಕೇಶ್ ಕ್ಲೀನು, ಮನೆ ಕ್ಲೀನು, ಪೂಜೆ ಮತ್ತು ಬಂದು ಕಿಚನಲ್ಲಿ ಒಂದು ಸ್ವಲ್ಪ ಕೆಲವೊಂದೆಲ್ಲ ಆರ್ಗನೈಸ್ ಮಾಡಿಕೊಂಡು ಏನು ಬೇಕೋ ಏನು ಬೇಡ ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲ ಎತ್ತಿಟ್ಟಿದ್ದಾಯಿತು. ಹಾಗೆ ಬಂದು ನೆಕ್ಸ್ಟ್ ಏನು ಮಾಡಿದೆ ಅಂತಂದರೆ ಸ್ಕ್ರೀನ್ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ. ಪಾತ್ರೆ ತೊಳೆದಿದ್ದು ಯಾವುದೂ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಸ್ಕ್ರೀನ್ ಬಟ್ಟೆಗಳೆಲ್ಲ ಬಂದು ನಾನು ಮಂಗಳವಾರ ಇಟ್ಕೊಂಡಿದ್ದೆ. ಸೊ ಮಂಗಳವಾರ ಬಂದು ಸ್ಕ್ರೀನ್ ಬಟ್ಟೆಗಳೆಲ್ಲನೂ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ನೆಕ್ಸ್ಟು ನಾನು ಬಂದು ಬುಧವಾರಕ್ಕೆ ಹಿಂಗೂ ಅಮಾವಾಸ್ಯೆ ಇದೆ, ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡೇ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡಿದ್ದು. ಸೊ ಇದು ಮಂಗಳವಾರ ದಿನ ತೆಗೆದಂಥ ಒಂದು ವಿಡಿಯೋ. ನಾನು ಬಂದು 10ನೇ ತಾರೀಕು ಪಾತ್ರೆ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ, ಆಲ್ಮೋಸ್ಟ್ 90%. ಸೊ ಅದರದ್ದು ವೀಡಿಯೋ ಒಂದು ಕ್ಲಿಪ್ಪು ತೆಕ್ಕೊಳ್ಳಿಲ್ಲ. ಯಾಕಂದರೆ ನಾನು ಎಲ್ಲ ಇಳಿಸ್ಕೊಂಡು ತೊಳ್ಕೊಂಡು ಎತ್ತಿಟ್ಕೊಂಡು ಈ ರೀತಿ ಎಲ್ಲ ಒಬ್ಬೊಬ್ಬಳೇ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಜಾಸ್ತಿ ಏನು ಅದನ್ನು ವೀಡಿಯೋ ತೆಕ್ಕೊಳ್ಳಿಲ್ಲ ನಾನು. ಸ್ಕ್ರೀನ್ ಬಟ್ಟೆಗಳೆಲ್ಲ ಒಣಗಿತ್ತು. ಅವತ್ತಿನ ದಿವಸ ಒಳ್ಳೆ ಬಿಸಿಲಿತ್ತು, ಚೆನ್ನಾಗಿ ಒಣಗಿತ್ತು. ಖುಷಿ ಆಯಿತು ನನಗೆ ಬೇಗ ಒಣಗಿತ್ತು ಅಂತ. ಹಾಗೆ ಮೆಷಸ್ ಕೂಡ ಎಲ್ಲನೂ ವಾಶ್ ಮಾಡಿದ್ದೆ. ಮೆಷೆಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸರಿ, ಅದನ್ನೀಗ ನಾನು ಮತ್ತೆ ಅಳತೆ ಕೊಟ್ಟು ಹೊಲ್ಸೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಇರೋ ಮೆಷಿನೇ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿದೆ. ಹಾಗೆ ಬಂದು ಇದು ನಾನು ಒಂದು ಸ್ವಲ್ಪ ಇದು ಮನೆ ಮೇಲೆ ಒಂಚೂರು ಮಣ್ಣಿತ್ತು, ಅದನ್ನು ಬಂದು ಒಂದು ಬಕೆಟ್ಗೆ ನನ್ನ ಮಗ ಹಾಕಿಟ್ಟಿದ್ದ. ಅದಕ್ಕೆ ಒಂಚೂರು ಪುದೀನಾನ ಇಟ್ಟಿದ್ದೆ, ನೋಡೋಣ ಹೇಗೆ ಬರುತ್ತೆ ಅಂತ.
ಸೊ ಒಂಚೂರು ಚಿಗುರು ಬಂದಿತ್ತು, ನೋಡೋಣ ನೀರು ಹಾಕ್ತಾ ಹೇಗೆ ಬರುತ್ತೆ ಅಂತ ಹೇಳಿ ಅದನ್ನು ವೀಡಿಯೋ ತೆಕ್ಕೊಂಡು ಹಾಗೆ ಒಂದು ಸ್ವಲ್ಪ ಮನೆ ಮೇಲೆ ರಿಲ್ಯಾಕ್ಸ್ ಆಗಿಬಿಟ್ಟು ನಾನು ಮತ್ತೆ ಮನೆಗೆ ಹೋದೆ. ಯಾಕಂದರೆ ನಮಗೆ ಹಬ್ಬ ಅಂತ ಬಂದಾಗ ಒಂದು 2-3 ದಿವಸ ಬಿಡದೆ ಕೆಲಸ ಇರುತ್ತೆ. ಸ್ವಲ್ಪ ಕಷ್ಟವಾಗಿರುವಂಥ ಕೆಲಸಗಳನ್ನ ಒಂದು ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಂಡು ಈಸಿ ಕೆಲಸಗಳನ್ನ ಬೇಗ ಮುಗಿಸ್ಕೋಬೇಕು. ಭೀಮ್ ಅಮಾವಾಸ್ಯೆ ಬುಧವಾರ ಪೂಜೆ ಮುಗಿಸಿದ್ದೀನಿ. ಇವತ್ತು ಗ್ರಹಣನೂ ಇರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಪೂಜೆ ಎಲ್ಲ ಮಾಡೋಣ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂತ. ಹೇಗೋ ಹಬ್ಬಕ್ಕೆ ಬೇರೆ ಪ್ರಿಪೇರ್ ಆಗಬೇಕಾಗಿತ್ತು. ಆಲ್ಮೋಸ್ಟ್ ಹಬ್ಬಕ್ಕೂ ಕೂಡ 90% ಮನೇಲಿ ಕೆಲಸನೂ ಕೂಡ ಮುಗಿಸಾಯಿತು. ಸೊ ಸೋಕೇಶೆಲ್ಲನೂ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಸುಮಾರು ವಿಷಯಗಳನ್ನ ತುಂಬಾ ಹೆಚ್ಚೆಚ್ಚಾದಂಥ ವಿಷಯಗಳನ್ನೆಲ್ಲ ಬೇಗನೆ ಮಾಡಿಕೊಂಡೆ. ಟೈಮ್ ಬಂದು 1 ಗಂಟೆ. ನಿನ್ನೆ ಏನು ಮಾಡಿದೆ ಅಂತಂದರೆ ಮಂಗಳವಾರ ದಿವಸ ಏನು ಮಾಡಿದೆ ಅಂತಂದರೆ ಕಿಟಕಿದು ಸಂಬಂಧಪಟ್ಟಂತಹ ಮೆಶ್ ಆಗಲಿ, ಕಿಟಕಿದಾಗಲಿ, ಮತ್ತು ಸ್ಕ್ರೀನ್ಸು, ಮತ್ತು ಅದರದ್ದು ನಾವು ಹಾಕಿರ್ತೀವಲ್ಲ ಅದು ಎಲ್ಲ ಪ್ರತಿಯೊಂದು ಅಷ್ಟೇ ನೀಟ್ ಮಾಡಿಕೊಂಡೆ. ಇಲ್ಲಿ ಬಂದು ಒಂದು ಫ್ಯಾನ್ ಇತ್ತು, ಆ ಫ್ಯಾನು ಏನಕ್ಕೆ ಸುಮ್ಮನೆ ಅದು ಸರಿಯಾಗಿ ರನ್ ಆಗ್ತಿರ್ಲಿಲ್ಲ, ಸ್ಲೋ ಆಗಿತ್ತು. ಸೊ ಅದನ್ನು ತೆಗೆದು ಮನೆ ಮೇಲೆ ಹಾಕ್ಬಿಟ್ಟೆ. ಏನಕ್ಕೆ ಬೇಡ, ವೇಸ್ಟ್ ಅದು. 2-3 ಸಲ ರಿಪೇರಿ ಮಾಡಿಸಿದ್ದೀನಿ, ಅದು ರಿಪೇರಿ ಆಗಲಿಲ್ಲ. ಸರಿ, ಅದರಲ್ಲಿ ಕೆಪಾಸಿಟಿ ಹೋಗಿದೆ, ಇನ್ನೇನು ಮಾಡೋದು ಅಂತ ತೆಗೆದಾಯಿತು. ತುಂಬ ವರ್ಷದದು. ಹಾಗೆ ಬಂದು ಇಲ್ಲೂ ಅಷ್ಟೇ ತುಂಬ ವಿಷಯಗಳನ್ನ ಚೇಂಜಸ್ ಮಾಡಿದೆ. ಇಲ್ಲಿ ತುಂಬಾ ಅದು ಇದು ಎಲ್ಲನೂ ಗ್ರಾಸರಿ ಐಟಮ್ಸ್ ಎಲ್ಲ ತುಂಬಿಸಿಟ್ಬಿಟ್ಟಿದ್ದೆ. ಸರಿಯಾಗಿ ನಾನು ಮೇಂಟೈನ್ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಸೊ ಹಾಗಾಗಿ ಎಲ್ಲ ಗ್ರಾಸರಿ ಐಟಮ್ಸ್ನೆಲ್ಲ ಇದರಲ್ಲಿಟ್ಟು ಇಲ್ಲೊಂದು ಸ್ವಲ್ಪ ನೀಟ್ ಮಾಡಿಕೊಂಡು ಆದಷ್ಟು ಇಲ್ಲಿ ಜಾಸ್ತಿ ಅದು ಇದು ತುಂಬಾರ್ದು ಅಂತೇಳಿ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ. ಹಾಗೆ ಫ್ರಿಜ್ ಮೇಲೇನೂ ಅಷ್ಟೇ, ಫ್ರಿಜ್ ಎಲ್ಲ ಎಳೆದು ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಈ ಕಡೆ ಇರೋದನ್ನೆಲ್ಲನೂ ಒಂದಿನ ಸ್ಕ್ರೀನ್ಸ್ ಬಟ್ಟೆ ಮತ್ತು ಇದು ಎಲ್ಲ ಸೇರಿ ಒಂದು ದಿವಸ ಇಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ ತೆಂಗಿನಕಾಯಿಯನ್ನು ತುರಿ ಮಾಡ್ಕೋಬೇಕು, ಹಂಗಾಗಿ ಒಂದು 3 ತೆಂಗಿನಕಾಯಿ ಹೊಡ್ಕೊಂಡು ಬಂದಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಲೀನ್ ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಟೀಪಾಯ್ ಮೇಲೆ ಸುಮಾರು ಬುಕ್ಸ್ ಅದು ಇದು ಎಲ್ಲ ತುಂಬಾ ಸೇರ್ಕೊಂಡ್ಬಿಟ್ಟಿತ್ತು. ತುಂಬ ಕಸಿ ಬಿಸಿ ಆಗ್ತಾಯಿತ್ತು ನನಗೆ. ಅದನ್ನೆಲ್ಲ ರಿಮೂವ್ ಮಾಡಿ ಒಂದು ಬ್ಯಾಗಲ್ಲಿ ಬಂದು ಫಸ್ಟು ಬುಕ್ಸ್ ಎಲ್ಲ ಮಕ್ಕಳದೆಲ್ಲ ಎತ್ತಿಟ್ಬಿಟ್ಟು ಅಲ್ಲಿ ಏನು ಇಡಬಹುದೋ ಅಷ್ಟು ಮಾತ್ರ ಇಟ್ಟಿದ್ದೀನಿ. ಸ್ವಲ್ಪ ಇನ್ನೂ ಮಕ್ಕಳ ತಿಂಡಿ ಅದು ಇದು ಎಲ್ಲ ಇದೆ, ಅದನ್ನು ರಿಮೂವ್ ಮಾಡಿಬಿಟ್ರೆ ಇನ್ನೂ ನೀಟಾಗಿಬಿಡುತ್ತೆ. ಮತ್ತು ಬಂದು ಸೋಕೇಶ್ ವಿಷಯಕ್ಕೆ ಬಂದಾಗ ಸುಮಾರು ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಸುಮಾರು ಒಂದು 2 ಬಕೆಟಷ್ಟು ಬೇಡದೇ ಇರುವಂತಹ ಕಸನೆಲ್ಲ ತೆಗೆದೆ. ಅಂದರೆ ಏನು ಅಷ್ಟೊಂದು ಕಸ ಅಂತಂದರೆ ಈ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಈ ಕ್ರೀಮ್ಸು, ನಾವು ಯೂಸ್ ಮಾಡುವಂಥ ಒಂದು ಈ ಸಿರಪ್ಸು ಅದು ಇದು ಎಲ್ಲನೂ ಸುಮಾರು ಎಕ್ಸ್ಪೈರ್ ಆಗಿತ್ತು ಎಲ್ಲನೂ. ಅದೆಲ್ಲ ಆ ಸೈಡಲ್ಲಿ ಇಟ್ಟಿದ್ದೆ. ಅದು ನಾನು ಕ್ಲೀನಿಂಗ್ ವ್ಲಾಗಲ್ಲೇ ಹಾಕಿದ್ದೆ. ಸೊ ಅದಲ್ಲಿ ನೀವು ನೋಡಿರ್ತೀರ ಸುಮಾರು ವಿಷಯಗಳು ಬಂದು ಇಲ್ಲಿ ಇತ್ತು. ಅದನ್ನು ಕೂಡ ಎಲ್ಲನೂ ರಿಮೂವ್ ಮಾಡಿ ಮತ್ತು ಇಲ್ಲಿ ಕಬೋರ್ಡ್ಸ್ ಒಳಗಡೆ ಬೇಡದೇ ಇರುವಂತಹ ಒಂದು ಪೇಪರ್ಸ್ ಅದು ಇದು ಬೇಡದೇ ಇರುವಂಥ ಆಟ ಸಾಮಾನುಗಳು ಎಲ್ಲ ತೆಗೆದುಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ಬಂದು ಯಾವ್ದು ಬಾಕಿ ಇಟ್ಕೊಂಡಿದ್ದೀನಿ ಅಂತಂದರೆ ಇದೊಂದು ಕನ್ನಡಿ ಬಾಕ್ಸ್ ಒಂದು ಕಂಪ್ಲೀಟಾಗಿ ಬಾಕಿ ಇಟ್ಕೊಂಡಿದ್ದೀನಿ. ಮತ್ತು ಬಟ್ಟೆಗಳು ರೀಆರ್ಗನೈಸ್ ಮಾಡಬೇಕು. ಆಲ್ಮೋಸ್ಟ್ ಅದನ್ನು ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತೆ ರೀಆರ್ಗನೈಸ್ ಮಾಡಿಕೊಂಡ್ರೆ ಒಂಥರ ನೆಮ್ಮದಿ ಇರುತ್ತೆ ಅಂತ ಹೇಳಿ ಅದನ್ನು ಅಷ್ಟೇ ಪೆಂಡಿಂಗ್ ಇಟ್ಟಿದ್ದೀನಿ. ತುಂಬ ಈಸಿ ವಿಷಯಗಳನ್ನ ಪೆಂಡಿಂಗ್ ಇಟ್ಟಿದ್ದೀನಿ. ತುಂಬ ಕಷ್ಟವಾದಂಥ ವಿಷಯಗಳು, ಹೆವಿ ವರ್ಕ್ಸ್ ಆಗೋದು, ಅಂದರೆ ಅವರ್ಗಟ್ಟಲೆ ಹಿಡಿಯುತ್ತಲ್ಲ ದಿನಗಟ್ಟಲೆ, ಅದನ್ನೆಲ್ಲ ಬೇಗ ಮುಗಿಸ್ಕೊಂಡೆ. ಮತ್ತು ಈ ಸ್ಕ್ರೀನು ಅಷ್ಟೇ, ಇದು ಹೋಗಿದೆ ಅದರದ್ದು ನಾಬು. ಸೊ ಹಂಗಾಗಿ ಈ ಥರದ್ದು ಬಂದು ಹೊರಟೋಗಿದೆ. ಹಂಗಾಗಿ ಇದಕ್ಕೆ ಬಂದು ಗೊತ್ತಾಗಬಾರ್ದು ಅಂತೇಳಿ ಈ ರೀತಿದೊಂದು ಹಾಕಿಟ್ಟಿದ್ದೀನಿ. ಯಾಕಂದರೆ ಅದು ಕಂಪ್ಲೀಟಾಗಿ ಸೆಟ್ಟೇ ಚೇಂಜ್ ಮಾಡಬೇಕಾಗತ್ತೆ, ಯಾಕಂದರೆ ಅದು ಕಂಪ್ಲೀಟಾಗಿ ದೊಡ್ಡದೋಗಿದೆ. ಸೊ ಹಾಗಾಗಿ ಅದನ್ನು ಆ ಥರ ಮಾಡಿಟ್ಕೊಂಡಿದ್ದೀನಿ. ಸುಮಾರು ವಿಷಯಗಳನ್ನ ಬಂದು ಒಂದೇ ದಿನದಲ್ಲಿ ಕಂಪ್ಲೀಟಾಗಿ ಮಾಡಿಕೊಂಡೆ. ಮತ್ತು ಒಂದಿನ ಬಂದು ಸೋಕೇಶ್ ಇಟ್ಕೊಂಡಿದ್ದೆ, ಇನ್ನೊಂದು ದಿನ ಬಂದು ಕಂಪ್ಲೀಟಾಗಿ ಅಡುಗೆ ಮನೆ ಕೆಲಸ ಇಟ್ಕೊಂಡಿದ್ದೆ. ಅಂದರೆ ಹಿತ್ತಾಳೆ ಪಾತ್ರೆ ಸಾಮಾನು ಬಿಟ್ಟು ಕಂಪ್ಲೀಟಾಗಿ ಅಡುಗೆ ಮನೆ ಕೆಲಸ. ಇನ್ನೊಂದು ದಿನ ಬಂದು ಸ್ಕ್ರೀನ್ ಬಟ್ಟೆ, ಆ ಥರ ಒಂದು 3 ಡೇಸ್ ತೊಗೊಂಡಿದ್ದೀನಿ. ಇನ್ನೊಂದು ದಿನ ಎಫರ್ಟ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕೆಲಸಗಳು ಬೇಗ ಮುಗಿಯುತ್ತೆ. ಮತ್ತು ಕಿಚನಲ್ಲೂ ಅಷ್ಟೇ, ಕಿಚನಲ್ಲಿ ಸುಮಾರು ವಿಷಯಗಳನ್ನ ಹೊರಗಡೆ ಹಾಕಿದೆ. ಹೇಳ್ತಾರಲ್ಲ ಹಬ್ಬಕ್ಕೆ ಯಾವುದಾದ್ರೂ ಒಂದು ಸ್ವಲ್ಪ ತೆಗೆದು ಬಿಸಾಕಬೇಕು ಅಂತ, ಹಾಗಾಗಿ ಸುಮಾರು ವಿಷಯಗಳನ್ನ ತೆಗೆದು ಹಾಕಿದೆ. ಇಲ್ಲೂ ಅಷ್ಟೇ ಪಾತ್ರೆಗಳು ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಅಲ್ಲಿಗೂ ನನಗೆ ಇಡೋಕ್ಕೆ ಸ್ಪೇಸ್ ಬಂದು ಇಲ್ಲೇ ಇರೋದ್ರಿಂದ ಇನ್ನೆಲ್ಲೂ ಬೇರೆ ಎತ್ತಿಡೋಕ್ಕಾಗಲಿಲ್ಲ. ಇನ್ನೂ ಕೆಲವು ಪಾತ್ರೆಗಳನ್ನ ಬಂದು ನಾನು ಬೆಡ್ರೂಮಲ್ಲಿ ಕಬೋರ್ಡ್ಸಲ್ಲಿ ಇಟ್ಟಿದ್ದೀನಿ, ಅದನ್ನೇನು ಯಾವಾಗಲೂ ವಾಶ್ ಮಾಡಲ್ಲ. ಸೊ ಇದನ್ನು ಅಷ್ಟೇ ಕಂಪ್ಲೀಟಾಗಿ ಒಂದೇ ದಿನದಲ್ಲಿ ಈ ಸ್ಟೆಪ್ಪು ಆ್ಯಂಡ್ ನೆಕ್ಸ್ಟ್ ಈ ಸ್ಟೆಪ್ಪು ಮುಗಿಸ್ಕೊಂಡಿದ್ದೀನಿ. ಇದೊಂದು ಬಾಕಿ ಇದೆ, ಇದನ್ನು ಬಂದು ಹಬ್ಬ ನಿಯರ್ ಇರೋವಾಗ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಆ ಟೈಮಲ್ಲಿ ಡಲ್ಲಾಗಿ ಕಾಣಿಸುತ್ತೆ, ನಾವೇನೇ ವಾಶ್ ಮಾಡಿದ್ರು ಡಲ್ಲಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನೊಂದು 5 ಡೇಸ್ ಹಬ್ಬ ಇದೆ ಅನ್ನೋವಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದು. ಇಲ್ಲಿ ಬಂದು ಸುಮಾರು ವಿಷಯಗಳನ್ನ ಇಟ್ಟಿದ್ದೆ. ಅಂದರೆ ಈ ಬೇಳೆ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ
ಟಿಫನ್ ಬಾಕ್ಸಸ್ಸು ಇಲ್ಲ ಗ್ಲಾಸಸ್ ಯಾವುದಾದ್ರೂ ಇಟ್ಕೊಳ್ಳೋಣ ಅಂತೇಳಿ ಇಲ್ಲಿ ಇಟ್ಟಿದ್ದೀನಿ. ಗ್ಲೌಸ್ ತರಿಸ್ದೆ ಅಷ್ಟೇ, ಯೂಸ್ ಮಾಡಲೇ ಇಲ್ಲ. ಇದನ್ನೇನೋ ಹಾಕ್ಕೊಂಡು ತೊಳೆದ್ರೆ ಪಾತ್ರೆಗಳು ಕಂಫರ್ಟಬಲೇ ಅನಿಸಲ್ಲ ನನಗೆ. ಕೈಯೆಲ್ಲ ತುಂಬಾ ಡಿಟರ್ಜೆಂಟೋ ಇಲ್ಲ ನಾವು ಏನು ಯೂಸ್ ಮಾಡ್ತೀವಿ ಪಾತ್ರೆ ತೊಳೆಯೋದಕ್ಕೆ ಅದರಿಂದ ಕೈಯೆಲ್ಲನೂ ಸಿಪ್ಪೆ ಸುಳಿಯುತ್ತೆ, ಚರ್ಮ ಸುಳಿಯುತ್ತೆ ಅಂತೇಳಿ ಇದನ್ನು ತರಿಸ್ಕೊಂಡೆ. ಬಟ್ ಇದನ್ನು ಯೂಸ್ ಮಾಡಲೇ ಇಲ್ಲ. ಮತ್ತು ಇಲ್ಲೂ ಅಷ್ಟೇ ಸುಮಾರು ಪ್ಲೇಟ್ಸ್ ಎಲ್ಲ ಬೇಡದೇ ಇರೋ ಪ್ಲೇಟ್ಸ್ನೆಲ್ಲ ತೆಗೆದಿಟ್ಬಿಟ್ಟೆ. ಇನ್ನು ಅಂದರೆ ಇಲ್ಲಿ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಡೈಲಿ ಕೆಲಸ ಇರೋದ್ರಿಂದ ಒಂದು ಸ್ವಲ್ಪ ಮೆಸ್ಸಿಯಾಗೇ ಇದೆ. ಮತ್ತು ಬಂದು ಇದೊಂದು ಬಾಕಿ ಇದೆ, ಈ ಗ್ರಾಸರೀಸ್ ಐಟಮ್ಸ್ ಮಾತ್ರ ಬಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಗ್ರಾಸರೀಸ್ ಎಲ್ಲ ತಂದು ಈ ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಇದನ್ನು ಫಿಲ್ ಮಾಡಿಕೊಂಡ್ರೆ ಇದ್ರ ಕೆಲಸನೂ ಮುಗಿಯುತ್ತೆ. ಇಲ್ಲೆಲ್ಲ ಜಾಸ್ತಿ ಐಟಮ್ಸ್ ಇಟ್ಟಿಲ್ಲ, ಯಾಕಂದರೆ ತುಂಬಾ ಡಸ್ಟ್ ಆಗುತ್ತೆ. ಇಲ್ಲಿರುವಂಥ ಪಾತ್ರೆಗಳನ್ನ ವಾಶ್ ಮಾಡೋದೇ ತುಂಬ ಕಷ್ಟ, ತುಂಬ ಜಿಡ್ಡಾಗುತ್ತೆ ಅಂತ. ಯಾಕಂದರೆ ಒಂದೇ ದಿವಸ ಎಲ್ಲ ಕ್ಲೀನು ಮಾಡ್ಕೋಬೇಕು ಅಂದರೆ ತಲೆ ನಿಜವಾಗ್ಲೂ ಕೆಟ್ಟೋಗ್ಬಿಡುತ್ತೆ. ಆಲ್ಮೋಸ್ಟ್ ಬಂದು ಇದು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರುವಂತಹ ಒಂದು ವಿಷಯನೇ ಅಲ್ವಾ. ಇವಾಗ ಅಡುಗೆ ಮನೆ ಅಂತ ಬಂದಾಗ ನಾವು ಕೌಂಟರ್ ಟಾಪೇ ಆಗಿರಲಿ ಇಲ್ಲ ಈ ಒಂದು ಸ್ಪೇಸ್ ಆಗಿರಲಿ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇದನ್ನೊಂದು ಸ್ವಲ್ಪ ಬಿಟ್ಟಿದ್ದೀನಿ. ಒಂದು 3-4 ಡೇಸ್ ಐತೆ ಅನ್ನೋವಾಗ ಗ್ರಾಸರೀಸ್ ಎಲ್ಲ ತರ್ತೀವಲ್ಲ ಆಗ ಫಿಲ್ ಮಾಡ್ಕೊಳ್ಳೋಣ ಅಂತ. ಸೊ ರೈಸ್ ಇಟ್ಟಿದ್ದೆ. ಇವತ್ತು ಅಮಾವಾಸ್ಯೆ ಮತ್ತು ಭೀಮನ ಅಮಾವಾಸ್ಯೆ ಸ್ಪೆಷಲಾಗಿ ಬೆಳಗ್ಗೆನೆ 5:45ಗೆಲ್ಲ ರವೆ ಉಂಟೆ ಮಾಡಿದೆ. ನನ್ನ ಮಗನ ಬಾಕ್ಸ್ ಹಾಕಿಟ್ಟೆ, ಅವ್ನು ಮರ್ತು ಹೋಗ್ಬಿಟ್ಟಿದ್ದಾನೆ. ಸರಿ, ಸಂಜೆ ಬಂದರೆ ಕೊಡೋಣ ಅಂತ ಎತ್ತಿಟ್ಟಿದ್ದೀನಿ. ಹಾಗೆ ಬಂದು ಈ ಸ್ಪೇಸಲ್ಲಿ ಬಂದು ನನ್ನ ಸ್ಕಿನ್ ಕೇರು ಮತ್ತು ಹೇರ್ ಕೇರ್ದು ಐಟಮ್ಸ್ನೆಲ್ಲ ಇಟ್ಟಿದ್ದೀನಿ. ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಿಂದ ತರಿಸಿದ್ದು ಅದು ಅಲ್ಲಿದೆ. ಮತ್ತು ಇಲ್ಲಿ ಬಂದು ನಾನು ನನ್ನ ಡೈಲಿ ಮಾರ್ನಿಂಗ್ಗೆ ನಾನೇನು ಈಗ ಒಂದು ಸ್ವಲ್ಪ ಡಯಟ್ ಇದ್ದೀನಿ ವೆಯ್ಟ್ ಲಾಸ್ ಆಗೋದಕ್ಕೋಸ್ಕರ ಈಗ ನಾನು ಈ ಬಾದಾಮಿ ಮತ್ತು ಹತ್ತಿ ಹಣ್ಣು, ಕುಂಬಳಕಾಯಿ ಬೀಜ, ಖರ್ಜೂರ ಇದನ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಚಿಯಾ ಸೀಡ್ಸ್ ಇದೆ, ಇಲ್ಲಿ ಬಂದು ಸೂರ್ಯಕಾಂತಿ ಬೀಜ ಮತ್ತು ಕಪ್ಪು ದ್ರಾಕ್ಷಿ ಅದನ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಚೂರು ಆರ್ಗನೈಸ್ ಬಂದು ಅಡುಗೆ ಮನೇಲಿ ಬಾಕಿ ಇದೆ. ಹಾಗೆ ಇನ್ನೊಂದು ಚೂರು ಅಡುಗೆ ಮನೇಲಿ ಬಂದು ಇನ್ನೊಂದು 1/2 hour ಕೆಲಸನ ಬಂದು ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಒಂದೇ ಸಲ ಅಂದರೆ ಒಬ್ಬರಿಂದ ಆಗಲ್ಲ, ಒಬ್ಬರು ಸಹಾಯ ಬೇಕೇ ಬೇಕು, ಇನ್ನೊಬ್ರಲ್ಲ ಅನ್ನೋದು ಎಲ್ಲ ನಾನು ಒಬ್ಬಳೇ ಮಾಡಿಕೊಂಡೆ. ಮನೆಯವ್ರಿಗೆಲ್ಲ ಜಾಸ್ತಿ ಏನು ನಾನು ಟೆನ್ಷನ್ ಕೊಡೋಕ್ಕೆ ಹೋಗಲ್ಲ. ಆ ಮಕ್ಕಳು ಅಷ್ಟೇ ಸ್ಕೂಲ್ಗೆ ಮತ್ತು ಟೆಸ್ಟ್ ಎಲ್ಲ ನಡೀತಾ ಇರೋದ್ರಿಂದ ನಾನು ಅವ್ರ ಹೆಲ್ಪು ಅಷ್ಟೇ ಕೇಳೋಕ್ಕೆ ಹೋಗಲ್ಲ, ದಿನ ಸ್ವಲ್ಪ ಮಾಡ್ಕೊಳ್ತೀನಿ. ಸೊ ನಾನು ಮೊನ್ನೆ ಅಂತಂದರೆ ಇವತ್ತು ಬುಧವಾರ, ಸೋಮವಾರ ಬಂದು ನಾನು ಪಾತ್ರೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೋಮವಾರ ಕಂಪ್ಲೀಟಾಗಿ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಅಷ್ಟೊತ್ತಿಗೆ ಕಿಚನ್ ಕೆಲಸ ಮುಗಿಸ್ಕೊಂಡೆ. ಮತ್ತು ಇದು ಆ್ಯಂಡ್ ನೆಕ್ಸ್ಟು ಇಲ್ಲಿನ ಕೆಲವೊಂದು ಐಟಮ್ಸು, ಮತ್ತು ನೆಕ್ಸ್ಟ್ ಬಂದು ಮತ್ತು ಇದೆಲ್ಲನೂ ಟೈಲ್ಸು, ಮತ್ತು ಈ ಕೌಂಟರ್ ಟಾಪು ಒಂದು ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಜಿಡ್ಡೆಲ್ಲ ತೆಗೆದು ಕೌಂಟರ್ ಟಾಪ್ ಮೇಲೆ ಜಿಡ್ಡೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗಾಗಿ ನನಗೆ ಒಂದು ಹಾಫ್ ಡೇ ಫುಲ್ಲು ಕಂಪ್ಲೀಟಾಗಿ ತಿಳಿಸ್ತು. ಸರಿ, ಮಂಗಳವಾರ ಅಂತ ಬಂದಾಗ ಸ್ಕ್ರೀನ್ ಬಟ್ಟೆ ಮತ್ತು ಕಿಟಕಿಗಳನ್ನ ಇಟ್ಕೊಂಡಿದ್ದು ಕೆಲಸ ಮಾಡಿದ್ದು. ಇದು ಒಬ್ಬರೇ ಇರೋರಿಗೆ ತುಂಬ ಕಷ್ಟ. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ಬಂದು ನಾನು ಥರ್ಸ್ಡೇ ಇಲ್ಲ ಫ್ರೈಡೇ ಅನ್ಕೋತೀನಿ ಹೋದ ವಾರದಲ್ಲಿ ಮಾಡ್ಕೊಂಡಿದ್ದು. ಸೋಕೇಶ್ ಕೆಲಸ ಬಂದು ತುಂಬ ನಿಧಾನವಾಗಿ ತುಂಬ ತಾಳ್ಮೆಯಿಂದ ಮಾಡಿಕೊಂಡೆ. ಯಾಕಂದರೆ ನಾನು ತುಂಬ ಅವಸರಪಟ್ಟು ಮಾಡಿದ್ರೆ ಅದು ನನಗೇ ಬರ್ಡನು. ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದನ್ನು ಬಂದು ಫ್ರೀಯಾಗಿ ಮಾಡಿಕೊಂಡೆ. ರೂಮಲ್ಲಿ ಬಂದು ತುಂಬಾ ಬಟ್ಟೆ ಸೇರಿಬಿಟ್ಟಿದೆ, ಅದನ್ನೆಲ್ಲ ಮಡಚಿ ಎತ್ತಿಡಬೇಕು. ಆಲ್ಮೋಸ್ಟ್ ಬಂದು ಅದನ್ನು ಕೆಲಸ ಮುಗಿಸಿದ್ದೀನಿ. ಮತ್ತು ಸ್ಕ್ರೀನ್ ಬಟ್ಟೆ ಇಲ್ಲಿ ಅಂತ ಬಂದಾಗ ಇದನ್ನು ಅಷ್ಟೇ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಈ ಸ್ಕ್ರೀನ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಈ ಸ್ಕ್ರೀನ್ ಬಂದು ಒಂದು ಪೀಸ್ ಬಂದು 500 ರೂಪಾಯಿ. ನಾನು ತೊಗೊಂಡು ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಮೇಲೇ ಆಯಿತು. ಈಗ ರೇಟ್ ಏನಿದೆಯೋ ಗೊತ್ತಿಲ್ಲ. ಇದು ತುಂಬಾ ಫೇವ್ರೇಟ್ ನನಗೆ, ತುಂಬ ಇಷ್ಟಪಟ್ಟು ತೊಗೊಂಡಂತಹ ಒಂದು ಸ್ಕ್ರೀನ್ ಇದು. ಸೊ 2 ಸ್ಕ್ರೀನ್ ಬಟ್ಟೆ ತೊಗೊಂಡೆ. ಒಂದೊಂದು ಬಂದು ಒಂದೊಂದು ಕಿಟಕಿಗೆ ಆಗುತ್ತೆ. ನಾವು ದೊಡ್ಡ ಕಿಟಕಿ ಇದೆ ನಮ್ಮ ಮನೇಲಿ, ಇಲ್ಲ ಸ್ವಲ್ಪ ದೊಡ್ಡದಾಗಿರೋಂಥದ್ದು ನಾವು ಈ ಥರದ್ದೊಂದು ರಾಡ್ ಹಾಕ್ಸ್ಕೊಂಡಿದ್ದೀವಿ ಅಂದರೆ ಇದು 2 ಬಂದು ನಾವು ತೊಗೋಬೋದು. ಸೊ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ನಾನು, ಅಮೆಝಾನಲ್ಲ. ಇದು ಬಂದು ಈ ಥರ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಪ್ಲೆಸೆಂಟಾಗಿ ಫೀಲ್ ಆಗುತ್ತೆ ನೋಡಿ. ಈ ವಾಲ್ಪೇಪರ್ಗೂ ಇದಕ್ಕೂ ಮ್ಯಾಚ್ ಆಗುತ್ತೆ. ಸೊ ರೂಮಲ್ಲಿ ಬಂದು ವಾರ್ಡ್ರೋಬ್ ಮಾತ್ರ ಒಂದು ಸ್ವಲ್ಪ ಬಾಕಿ ಇದೆ. ನನ್ನ ಸ್ಯಾರೀಸು ಎಲ್ಲನೂ ಆರ್ಗನೈಸ್ ಮಾಡ್ಕೋಬೇಕು, ಮತ್ತು ಇಲ್ಲಿ ಬಿದ್ದಿರೋ ಬಟ್ಟೆಗಳನ್ನೆಲ್ಲ ಮಡಚೆತ್ತಿಡಬೇಕು. ಆಲ್ಮೋಸ್ಟ್ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಬಾಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು
ಈಚೆನೂ ಅಷ್ಟೇ ಆಲ್ಮೋಸ್ಟ್ ಮನೆ ಈಚೆ ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟೆ. ಚಪ್ಪಲಿ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ಈಚೆ ಮೆಟ್ಲ ಹತ್ರ ಹೋಗೋ ಜಾಗ ಆಗಿರ್ಬೋದು, ಈಚೆಗಡೆ ಬಂದು ಈ ಗಿರ್ಲ್ ಐಟಮ್ಸು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸುಮಾರು ವಿಷಯಗಳನ್ನ ಬಂದು ಒಂದು 2-3 ದಿನದಲ್ಲೇ ಮಾಡಿಕೊಂಡೆ. ಈ ಜೂಮರು ಅಷ್ಟೇ ಎಲ್ಲ ಕ್ಲೀನ್ ಆಯಿತು. ಆಲ್ಮೋಸ್ಟ್ ಈಗ ನನಗೆ ಒಂದು 2 to 3 hours ಇನ್ ಕೆಲಸ ಮುಗಿಸ್ಕೊಂಡ್ರೆ ಹಬ್ಬದ್ದು ಕ್ಲೀನಿಂಗ್ ಆಗಿರ್ಬೋದು, ಇಲ್ಲ ಅದದ್ದು ರುಟೀನ್ದು ಏನಿರುತ್ತೆ ನಮ್ಮದು ಅದೆಲ್ಲನೂ ಮುಗಿಸ್ಕೊಂಡೆ ನಾನು. ಸೊ ತುಂಬ ಜನ ಕೇಳ್ತಾ ಇರೋದು ವಿಡಿಯೋ ಸರಿಯಾಗಿ ಮಾಡ್ತಾಯಿಲ್ಲ, ವ್ಲಾಗ್ ಸರಿಯಾಗಿ ಕೊಡ್ತಾಯಿಲ್ಲ ನೀವು ಅಂತ ಹೇಳಿ. ಖಂಡಿತವಾಗ್ಲೂ ಮಾಡ್ತೀನಿ. ಒಂದು ಸ್ವಲ್ಪ ಏನೋ ಅಂತಾರಲ್ಲ, ಯಾವುದಾದ್ರೂ ಒಂದು ವರ್ಕ್ ಮಾಡ್ತಾನೇ ಇದ್ದರೆ ಎಲ್ಲೋ ಒಂದು ಕಡೆ ನಮಗೂ ಒಂದು ಸ್ವಲ್ಪ ರೆಸ್ಟ್ ಬೇಕು, ಒಂದು ಸ್ವಲ್ಪ ಫ್ರೀ ಬೇಕು ಅಂತ ಮನ್ಸಿಗೆ ಅನಿಸುತ್ತೆ. ಸೊ ಆ ರೀತಿ ನನಗೂ ಆಗಿರೋದು. ಒಂದು ಸ್ವಲ್ಪ ನನಗೆ ಇದು ಬ್ರೇಸಸ್ ಹಾಕ್ಸ್ಕೊಂಡಿರೋದ್ರಿಂದ ಕೂಡ ನನಗೆ ಮಾತಾಡೋದಕ್ಕೆ ಕಂಫರ್ಟಬಲ್ ಇಲ್ಲ. ಸೊ ಆಲ್ಮೋಸ್ಟ್ ಬಂದು ಇದು ಟ್ರೀಟ್ಮೆಂಟ್ ಮುಗೀತಾ ಬಂತು. ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಅದೊಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಯಾವುದಕ್ಕೂ ಮಾಡೋದಕ್ಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ. ಯಾಕಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಮಾತಾಡೋದಕ್ಕೆ ಇದು ಚುಚ್ಚೋದ್ರಿಂದ. ಸೊ ಆಲ್ಮೋಸ್ಟ್ ಅಲ್ಲಿಗೂ ವಾರಕ್ಕೆ 1-2 ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ಹಬ್ಬ ಬಂತು, ಇನ್ನೇನು ಶ್ರಾವಣ ಶುರು ಆಯಿತು, ಆಷಾಢ ಬಂತು, ಎಲ್ಲ ಒಂದೊಂದೇ ಎಲ್ಲ ಬಂದಿದ್ದರಿಂದ ಸ್ವಲ್ಪ ಕೆಲಸಗಳು ಮನೆಯಲ್ಲಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಅದು ಮುಗಿಸ್ಕೊಂಡೆ. ಇವತ್ತೇನು ಖುಷಿ ಅಂದರೆ ಒಂದು 90% ಕೆಲಸ ಮುಗಿಸಿದ್ದೀನಪ್ಪ ಹಬ್ಬದ್ದು. ಅದು ಒಂದು ವಾರಕ್ಕೆ ಮುಂಚೆನೇ, ಮೊದಲು 20 days ಬಿಫೋರೇ ಮಾಡ್ಕೊಳ್ತಾ ಇದ್ದೆ. ತುಂಬ ಫಾಸ್ಟ್ ಆಗುತ್ತೆ. ಸೊ ಮತ್ತು ಡಸ್ಟೆಲ್ಲ ಮತ್ತೆ ಸೇರುತ್ತಲ್ಲ, ಹಂಗಾಗಿ ಈ ಸಲ ಏನು ಮಾಡಿದೆ ಅಂದರೆ ಒಂದು 10 ದಿವಸಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ. 10-12 ದಿವಸ ಪ್ಲ್ಯಾನಲ್ಲಿ ಸೋಮವಾರದಿಂದ ಶುರು ಮಾಡ್ಕೊಂಡಿದ್ದು. ನೋಡಿರಿ, ಆವಾಗಲೇ ಸೋಮವಾರ, ಮಂಗಳವಾರ, ಬುಧವಾರಕ್ಕೆ 3 daysಲ್ಲೇ ಬಂದು ಕಂಪ್ಲೀಟಾಗಿ ವರ್ಕ್ ಬಂದು 90% ಅಷ್ಟು ಮುಗ್ದಿದೆ. ಇನ್ನೇನಿಲ್ಲ, ಒಂಚೂರು ಗ್ರಾಸರೀಸ್ ತರಿಸ್ಬಿಟ್ಟು ಬಾಕ್ಸಸ್ಸಲ್ಲೆಲ್ಲ ಫಿಲ್ ಮಾಡಿಬಿಟ್ಟು ಮನೆ ನೀಟ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಬಂದು ಫ್ರಿಜ್ಜೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ವಾರ್ಡ್ರೋಬ್ ಒಂಚೂರು ಕ್ಲೀನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಈ ಹಬ್ಬದೊಂದು ಟೆನ್ಷನ್ ಇರೋದೇ ಏನು ಗೊತ್ತಾ, ನಾವು ಅವತ್ತಿನ ದಿನ ಹಬ್ಬ ಪ್ರಿಪೇರ್ ಮಾಡ್ತೀವಿ, ಹಬ್ಬ ಮಾಡ್ತೀವಿ, ಮತ್ತು ಮನೆ ಕ್ಲೀನಿಂಗ್ ಅವತ್ತಿನ ದಿನ ಅಡುಗೆ ಮಾಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಇದೇ ಕಾದಿರುತ್ತೆ ನಮಗೆ, ದೊಡ್ಡ ಜವಾಬ್ದಾರಿ. ಏನು, ಫಸ್ಟು ಮನೆ ಕ್ಲೀನಿಂಗ್ ಆಗಬೇಕು. ಜೊತೆಗೆ ಯಾವುದೇ ರೀತಿ ನಮಗೆ ಆರೋಗ್ಯ ಸಮಸ್ಯೆ ಆಗಬಾರ್ದು. ಅಂದರೆ ಪೀರಿಯಡ್ಸ್ ಡೇಟ್ ಆಗಿರ್ಬೋದು ಅಂಥವು ಯಾವುದು ಬರಬಾರ್ದು, ಅದೊಂದು ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ನಾವು ಇದು ಮಾಡಿಕೊಂಡು ದೇವ್ರು ಕೂರ್ಸೋದಾಗಿರ್ಬೋದು, ಅದೆಲ್ಲನೂ ಒಂದು ರೀತಿ. ಅಂದರೆ ದೇವ್ರನ್ನ ಕೂರಿಸ್ತೀವಿ, ದೇವ್ರಿಗೆ ಪೂಜೆ ಮಾಡ್ತೀವಿ, ಹಬ್ಬ ಮಾಡ್ತೀವಿ, ಸಂತೋಷ, ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂತೀವಿ. 1 ಡೇನೋ 3 daysೋ ಇಟ್ಕೊಂಡು ನಾವು ದೇವ್ರಿಗೆ, ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತೀವಿ, ಕರೆಕ್ಟ್. ಆದರೆ ಅದಕ್ಕೂ ಮುಂಚೆ ಒಂದು ದೊಡ್ಡ ಟಾಸ್ಕು ಮನೆ ಕ್ಲೀನಿಂಗು. ಸೊ ಇದನ್ನು ಬಂದು ಹೆವಿ ಬರ್ಡನ್ ಮಾಡ್ಕೋಬೇಡಿ. ತುಂಬ ಜನ ಮಾಡೋದು, ತುಂಬ ಜನ ಮಾತ್ರ ಅಲ್ಲ, ನಾನು ಕೂಡ ಅದೇ ಮಾಡ್ತಾಯಿದ್ದಿದ್ದು. ಫಸ್ಟ್ ಏನು ಮಾಡ್ಬಿಡ್ತಾ ಇದ್ದೆ ಅಂದರೆ ಎಲ್ಲ ಪಾತ್ರೆಗಳ್ನು ಒಂದೇ ದಿನ ಎಲ್ಲನೂ ಇಳಿಸ್ಬಿಡೋದು. ಅದು ಇಳಿಸೋದ್ರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ಮೈಂಡು ಫಿಕ್ಸ್ ಆಗುತ್ತೆ, ವಾಶ್ ಮಾಡಲೇಬೇಕು, ತೆಗೆದಿಡಲೇಬೇಕು ಅಂತ. ಅವಾಗ ಏನಾಗುತ್ತೆ, ನಮ್ಮ ಬಾಡಿ ತುಂಬಾ ಟೆನ್ಷನ್ ಆಗುತ್ತೆ. ಬ್ರೈನ್ಗೆ ಬಂದು ತುಂಬಾ ಹಾರ್ಮೋನ್ಸ್, ಕಾರ್ಟಿಸೋಲ್ ಹಾರ್ಮೋನ್ ಬಂದುಬಿಡುತ್ತೆ. ಅಂದರೆ ತುಂಬಾ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತಾರೆ ಅದಕ್ಕೆ. ನೀವು ಯೋಚನೆ ಮಾಡಿ ನೋಡಿ, ಎಲ್ಲ ಪಾತ್ರೆಗಳನ್ನೂ ಇಳಿಸ್ಬಿಟ್ಟು ಒಬ್ಬರೇ ತೊಳೆಯೋದು, ಒಬ್ಬರೇ ಒರೆಸೋದು, ಒಬ್ಬರೇ ಜೋಡಿಸೋದು ಅಂದರೆ ಯೋಚನೆ ಮಾಡಿ. ಅದಕ್ಕೆ ನಾನು ಫಾಲೋ ಮಾಡುವಂಥ ಟಿಪ್ಸ್ ಏನಪ್ಪ ಅಂದರೆ, ಡೈಲಿ ಒಂದೊಂದು ಸ್ಟೆಪ್ಪು. ನನ್ನ ತಾಕತ್ತು ಮನೆ ಕೆಲಸ ಎಲ್ಲ ಮುಗಿಸ್ಬೇಕು, ಜೊತೆಗೆ ಮಕ್ಕಳು ಸ್ಕೂಲು, ಅವತ್ತಿನ ದಿನ ರುಟೀನೂ ಆಗಬೇಕು. ಬಟ್ಟೆ ಪಾತ್ರೆ ಎಲ್ಲನೂ ಮುಗಿದು ಮನೆ ಕ್ಲೀನು ಆದಮೇಲೆ ಅಡುಗೆ ಮನೇಲಿ ಒಂದಿನ ಫಸ್ಟ್ ಒಂದು ಸ್ಟೆಪ್ ಮುಗಿಸ್ಕೊಳ್ಳೋಣ, ಅದ್ರ ಮೇಲೆ ನಮ್ಗೆ ಆರಾಮಿದ್ರೆ ಮಾಡೋಣ ಅಂತ. ಫಸ್ಟ್ ಸ್ಟೆಪ್ ಮುಗಿಸ್ಕೊಂಡ್ಮೇಲೆ ಆರಾಮ ಅನಿಸ್ತು. ಸರಿ, ಇನ್ನೊಂದು ಸ್ಟೆಪ್ ಮುಗಿಸ್ಕೊಂಡೆ, ಆರಾಮಾಗಿತ್ತು. ಇನ್ನೊಂದು ಸ್ಟೆಪ್ ಮುಗಿಸ್ಕೊಂಡೆ, ಆರಾಮಾಗಿತ್ತು. ಸೊ ಸಂಜೆ ಆಗೋಯ್ತು ಅಷ್ಟೊತ್ತಿಗೆ, ಸಾಕು ಇವತ್ತಿಗೆ ಹೆವಿ ಬರ್ಡನ್ ಮಾಡ್ಕೋಬಾರ್ದು, ನಮ್ಮ ಬಾಡಿಗೆ ಹೆವಿ ಟೆನ್ಷನ್ ಕೊಡಬಾರ್ದು ಅಂತೇಳಿ ನೆಮ್ಮದಿಯಾಗಿ ಸ್ನಾನ ಮಾಡಿ ಅವತ್ತು ನಿದ್ದೆ. ತಿರುಗಿ ನೆಕ್ಸ್ಟ್ ಡೇ ಏನು ಮಾಡಿದೆ ಅಂತಂದರೆ, ಸ್ಕ್ರೀನ್ಸ್ ಎಲ್ಲ ಕಣ್ಣಿಗೆ ಕಾಣಿಸ್ತು. ಸರಿ, ಇದನ್ನು ಮುಗಿಸ್ಕೊಂಬಿಡೋಣ. 1 to 3 hours ಆಗುತ್ತೆ ಅಷ್ಟೇ ಅವೆಲ್ಲನೂ. ಸೊ ಅದನ್ನು ಮುಗಿಸಿದ್ದಾದಮೇಲೆ ತಿರುಗಿ ಮತ್ತೆ ದಿನ ಅವತ್ತಿನ ರೂಟೀನು ಅದು ಮುಗಿಸ್ಕೊಂಡಿದ್ದಾಯಿತು. ಸೊ ಈ ರೀತಿ ಒಂದೊಂದು ಸ್ಟೆಪ್ಪೇ. ಸೊ ಹೋದ ವಾರದಲ್ಲಿ ಬಂದು ಸೋಕೇಶ್ ಕ್ಲೀನ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಅದರಲ್ಲಿ ಬಂದು ನಾವು ಇವಾಗ ನಮ್ಮ ಮನೇಲಿ ಏನಂದರೆ, ನಮ್ಮ ಸೋಕೇಶಲ್ಲಿ ಹೇಗೆ ಅಂದರೆ, ಇದರಲ್ಲಿ ಬುಕ್ಸ್ ಇರುತ್ತೆ, ಮಕ್ಕಳು ಬುಕ್ಸ್ ಇರುತ್ತೆ, ಡ್ರಾಯರ್ಸಲ್ಲಿ ಮಕ್ಳು ಕಲರ್ಸಿಂದ, ಪೆನ್ಸಿಲಿಂದ ಪ್ರತಿಯೊಂದು ಆರ್ಗನೈಸ್ ಮಾಡಿರ್ತೀವಿ. ಇದರಲ್ಲೇ ನಾನು ತುಂಬ ವಿಷಯಗಳನ್ನ ಅಡಗಿಸಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಮತ್ತೆ ರೀಅರೇಂಜ್ ಮಾಡಬೇಕು, ಮತ್ತೆ ಕ್ಲೀನ್ ಮಾಡಬೇಕು ಅಂದರೆ ನನಗೆ 2 hours ಆದರೂ ಬೇಕು. ಅದು ಅಲ್ಲಿರೋ ಡಸ್ಟ್ ಎಲ್ಲ ತೆಗಿಬೇಕು. ಯೋಚನೆ ಮಾಡಿ, ಒಬ್ಬಳೇ ಇದ್ರ ಮೇಲೆಲ್ಲ ನಿಂತು ಇಲ್ಲಿ ಫುಲ್ಲು ಕಂಪ್ಲೀಟಾಗಿ ಒರೆಸಿ, ಎಲ್ಲ ಅದರೊಳಗಿರೋದನ್ನೆಲ್ಲ ಮತ್ತೆ ಡಸ್ಟ್ ತೆಗೆದು ಒರೆಸಿ, ಬೇಕಾಗಿರೋದನ್ನೆಲ್ಲ, ಬೇಡದೇ ಇರೋದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು
ಅದಕ್ಕೆ ಒಂದು ದಿವಸ ಇಟ್ಕೊಂಡೆ. ಅದು ನಾನು ಟೆನ್ಷನ್ನೇ ತೊಗೊಂಡಿಲ್ಲ. ಈ ಸಲ ಹಬ್ಬದ ಕೆಲಸಕ್ಕೆ ನಾನು ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ. ಮಾಡಬೇಕು ನಾವೇ ಮಾಡಬೇಕು, ಬೇರೆ ಯಾರೂ ಬರೋಲ್ಲ. ಸೊ ಜಾಸ್ತಿ ಯಾರ್ದು ಹೆಲ್ಪ್ ಕೇಳೋದು ಬೇಡ, ಜಾಸ್ತಿ ಯಾರನ್ನೂ ಅವಲಂಬಿಸೋದು ಬೇಡ ಅಂತ ನಮ್ಮ ಮೈಂಡಲ್ಲಿ ನಾವು ಇಟ್ಕೋಬೇಕು. ಈಗ ಹಸ್ಬೆಂಡ್ ಬಂದು ಮಾಡ್ಕೊಡ್ತೀನಿ ಅಂತಂದರು, ಮಕ್ಕಳು ಮಾಡ್ಕೊಡ್ತೀನಿ ಅಂದರು. ಬಟ್ ನಾನು ಅವ್ರಿಗೆ ಯಾರಿಗೂ ಕೆಲಸ ಕೊಡೋಕ್ಕೆ ಹೋಗಲಿಲ್ಲ. ಪಾಪ ಅವರೇ ಬ್ಯುಸಿ ಇರ್ತಾರೆ. ಅವರು ಮನೆಗೆ ಬಂದು ಸಾಕಾಗಿರುತ್ತೆ. ಬಂದಿದ್ದ ತಕ್ಷಣ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಹೋಗಿ ಬಂದಿರ್ತಾರೆ. ಸಂಜೆ ನಾನು ಮನೆ ಕ್ಲೀನ್ ಮಾಡೋಕ್ಕಾಗುತ್ತಾ? ಸೊ ಮನೇಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಇರೋರು ಒಂದು ಸ್ವಲ್ಪ ಆದಷ್ಟು ಆರ್ಗನೈಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈಗ ಬಂದು ನನ್ನ ಸ್ಯಾರೀಸ್ ಎಲ್ಲ ಮಡಚಬೇಕು ಅಂದರೆ ನನಗೊಂಥರ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ನನಗೆ ತುಂಬ ಖುಷಿ. ಸ್ಯಾರಿಗಳನ್ನ ಬಂದು ಕ್ಲೀನಾಗಿ ಆರ್ಗನೈಸ್ ಮಾಡಬೇಕು. ರೇಷ್ಮೆ ಸೀರೆಗಳನ್ನೆಲ್ಲ ಬದಲು ಮಾಡಿಡೋದು. ಏನಂದರೆ ಒಂದೇ ಥರ ನೋಡಿರ್ತೀವಿ ಅಲ್ವಾ, ನಮ್ಮ ಕಣ್ಣಿಗೆ ಒಂದೇ ಥರ ಎಲ್ಲನೂ ಕಾಣಿಸಿರುತ್ತೆ. ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟ್ ನಾನು ಸ್ಯಾರೀಸ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ, ಅಂದರೆ ಫುಲ್ಲಾಗಿ ಕಂಪ್ಲೀಟಾಗಿ ಎಲ್ಲ ಬಿಚ್ಚಿ ಮಡ್ಚೋ ಅಂಥದ್ದಲ್ಲ, ಮಡ್ಚಿರೋದನ್ನೇ ಮತ್ತೆ ರೀಅರೇಂಜ್ ಮಾಡೋದಷ್ಟೇ. ಈಗ ಒಂದು ರೇಷ್ಮೆ ಸೀರೆ ಅದನ್ನ ಇನ್ನೊಂದು ಹ್ಯಾಂಗರಲ್ಲಿ ಹಾಕ್ತೀನಿ ಇಷ್ಟವಾಗಿರೋದು, ಇನ್ನೊಂದು ಬೇರೆದನ್ನ ತೆಗೆದಿಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮನೆಯವ್ರದ್ದು ಡ್ರೆಸ್ಸು ಫಸ್ಟ್ ಮುಗಿಸ್ಕೊಂಡಿರ್ತೀನಿ. ಯಾಕಂದರೆ ನನ್ನ ಡ್ರೆಸ್ ಕೈ ಇಡುವಾಗ ನಂದು ಮಾತ್ರನೇ ಮಾಡಬೇಕು ಅಂತ ಮೈಂಡಲ್ಲಿರುತ್ತೆ. ಸೊ ಮನೆಯವ್ರ ಡ್ರೆಸ್ಸೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನನ್ನ ಸ್ಯಾರೀಸು, ನನ್ನ ಕುರ್ತೀಸು ಎಲ್ಲನೂ ತೆಗೆದು ಒಂದು ಕಡೆ ಇಡ್ತೀನಿ. ಮಕ್ಕಳದೆಲ್ಲ ಆಲ್ಮೋಸ್ಟು 15 days ಬಿಫೋರೇ ಮಕ್ಕಳದ್ದು ಎಲ್ಲನೂ ಮುಗಿಸ್ಬಿಟ್ಟೆ. ಸೊ ಮಕ್ಳ ಕಬೋರ್ಡ್ ಕೆಲಸ ನಂದೇನೂ ಇಲ್ಲ. ಇವಾಗ ನನಗಿರೋದಂದರೆ ಒಂದು 2 hours ಕೆಲಸ, ಕಿಚನಲ್ಲಿ ಗ್ರಾಸರೀಸ್ ಐಟಮ್ಸ್ ಆರ್ಗನೈಸ್ ಮಾಡೋದು, ಆ್ಯಂಡ್ ನೆಕ್ಸ್ಟ್ ಬಂದು ನಾನು ನನ್ನ ವಾರ್ಡ್ರೋಬ್ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಸೊ ಅದೊಂದು ಮಾಡಿಕೊಂಡು ಆಮೇಲೆ ಬಂದು ನನ್ನ ಇನ್ನೊಂದು ಫೇವ್ರೆಟ್ ವಿಷಯ ಬಂದು ನನ್ನ ಚಿನ್ನದ ಒಡವೆಗಳಿರುತ್ತಲ್ಲ, ಇವಾಗ ಡೈಲಿ ವಿಯರ್ ಬಳೆಗಳಾಗಿರ್ಬೋದು, ಇಲ್ಲ ಡೈಲಿ ವೇರ್ ಇಯರಿಂಗ್ಸ್ ಆಗಿರ್ಬೋದು, ಇದನ್ನು ಮೂಗ್ಬಿಟ್ಟು ಇದನ್ನೆಲ್ಲ ಬಿಚ್ಚಿ ಮತ್ತು ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿ ಅದರಲ್ಲಿರೋ ಕೊಳೆ ಎಲ್ಲ ತೆಗೆದುಬಿಟ್ಟು ಒರೆಸ್ಬಿಟ್ಟು ಅದೇ ಇಷ್ಟ ಇದ್ದರೆ ಅದೇ ಹಾಕ್ಕೊಳ್ತೀನಿ, ಇಲ್ಲ ಬೇರೆ ಯಾವುದಾದ್ರೂ ಹಾಕ್ಕೊಳ್ತೀನಿ. ಸೊ ಈ ರುಟೀನೆಲ್ಲ ನನಗೆ ತುಂಬ ಇಷ್ಟ. ಸೊ ರಿಲ್ಯಾಕ್ಸ್ ಆಗುವಂಥ ರುಟೀನೆಲ್ಲ ಲಾಸ್ಟಲ್ಲಿ ಇಟ್ಕೊಳ್ತೀನಿ. ಯಾಕಂದರೆ ಅದ್ರ ಕ್ರೇವಿಂಗ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಈ ಕಷ್ಟದ ಕೆಲಸಗಳೆಲ್ಲ ಬೇಗ ಮುಗಿಯುತ್ತೆ. ಇದು ಮುಗೀತಿದ್ದಾಗೆ ಮನಸ್ಸೇನನ್ನುತ್ತೆ, ಅದು ಮಾಡ್ತೀವಲ್ಲ, ರಿಲ್ಯಾಕ್ಸ್ ಆಗ್ತೀವಲ್ಲ ಅಂತ. ಸೊ ಈ ರೀತಿ ನಮ್ಮ ಮೈಂಡನ್ನು ನಾವೇನೇ ಫಿಕ್ಸ್ ಮಾಡ್ಕೋಬೇಕು. ಸೊ ಹಬ್ಬ ಅಂತೇಳಿ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಏನಾಗುತ್ತೆ ಅಂದರೆ ಕೆಲವ್ರು ಮಾಡುವಂಥ ತಪ್ಪು ಏನು ಮಾಡಿಬಿಡ್ತಾರೆ ಅಂತಂದರೆ ಎಲ್ಲ ಬಟ್ಟೆಗಳು, ಕಬೋರ್ಡಲ್ಲಿರೋ ಎಲ್ಲ ಬಟ್ಟೆಗಳನ್ನೂ ಕೆಳಗಿಳಿಸ್ಬಿಡ್ತಾರೆ. ಕ್ಲೀನ್ ಮಾಡಬೇಕಪ್ಪ ಇವತ್ತು, ಹೆಂಗಾದರೂ ಬೆನ್ನು ಬಿದ್ದೋದ್ರೂ ಪರವಾಗಿಲ್ಲ ಮಡಚಿಡಬೇಕು ಅಂತ. ಆ ಕೆಲಸ ಯಾವತ್ತೂ ಮಾಡಬೇಡಿ. ನಿಮ್ಮಿಂದ ಟೆನ್ಷನ್ ನೋಡಿ, ನಿಮ್ಮ ಮೈ ನೋಡ್ಕೊಳ್ಳಿ. ಯಾಕಂದರೆ ಒಂದು 10-15 ಬಟ್ಟೆ ಮಡಿಸಿದ್ದಂಗೆ ಬೆನ್ನು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮನೇಲೂ ಎಲ್ಲ ಕೆಲಸ ಮಾಡಿರ್ತೀರಲ್ಲ, ಹಂಗಾಗಿ ಈಗ ಫಸ್ಟ್ ಒಂದು ಸ್ಟೆಪ್ ಮುಗಿಸ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದು ಸ್ಟೆಪ್. ಆ ರೀತಿ ನಿಮ್ಮ ಬೀರುನಲ್ಲೋ ನಿಮ್ಮ ಕಬೋರ್ಡ್ಸ್ ವಾರ್ಡ್ರೋಬಲ್ಲಿ ಏನಿದೆಯೋ ಅದನ್ನು ಒಂದೊಂದು ಸ್ವಲ್ಪನೇ ಮಾಡ್ಕೊಂಡು ಹೋಗಬೇಕು. ನೀವು ಡ್ರಾಪೇ ಮಾಡ್ಕೊಂಡು ಹೋಗಬೇಕು. ಒಂದೇ ಸತಿ ಎಲ್ಲನೂ ಇಳ್ದಾಕೊಂಡ್ರೆ ತುಂಬಾ ಬರ್ಡನ್ ಆಗುತ್ತೆ. ಆ ತಪ್ಪು ನಾನು ಮಾಡಿದ್ದೀನಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಕಿಚನ್ದು ಅಷ್ಟೇ ಒಂದೇ ಸಮಯ ಇಳಿಸಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ಒಂದೊಂದು ಸ್ಟೆಪ್ಪೇ ಮಾಡ್ಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಈಗ ಎಲ್ಲರೂ ಸಾಮಾನ್ಯವಾಗಿ 1 week ಇದೆ ಅಂತಿದ್ದಾನೆ ಸ್ಟಾರ್ಟ್ ಮಾಡ್ತಾರೆ. ನಾನೊಂದು ಸ್ವಲ್ಪ ಅರ್ಲಿಯಾಗೆ 15 days ಬಿಫೋರೇನೆ ಒಂದೊಂದು ಚೂರೇ ಮಾಡ್ಕೊತಾ ಬಂದಿದ್ದೆ. ಮನೆ ಸ್ಕ್ರೀನ್ಸ್ದೆಲ್ಲನೂ 10 days ಬಿಫೋರ್ ಮಾಡ್ಕೊಳ್ಳೋಣ. ಯಾಕಂದರೆ ಯಾವಾಗಲೂ ಹಬ್ಬ 3 ದಿವಸ ಇದೆ ಅಂತಲೇ ನಾನು ಮಾಡ್ತಾಯಿದ್ದು. ಹಬ್ಬ 3 ದಿವಸ ಇದೆ ಅಂತ ಏನಾದರೂ ಮನೆ ಕೆಲಸಕ್ಕೆ ಕೈ ಇಟ್ಬಿಟ್ರೆ ಮುಗೀತು ಕತೆ. ಹಬ್ಬ ಮಾಡೋದಕ್ಕೆ ಮೈಯಲ್ಲಿ ಶಕ್ತಿನೇ. ಕೆಲವ್ರು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ 3 days ಇದೆ ಅನ್ನೋವಾಗಲೇ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ತಪ್ಪು ಅಂತ ಏನಿಲ್ಲ. ಒಬ್ಬರೇ ಇದ್ದಾಗ ಖಂಡಿತವಾಗ್ಲೂ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಒಂದು ಮನೇಲಿ 2-3 ಇದ್ದಾರೆ, ಹೆಲ್ಪ್ಗಿದ್ದಾರೆ ಅಂತಂದರೆ ಮಾತ್ರ ನೀವು ಆ ಥರ ಮಾಡ್ಕೋಬೋದು. ಯಾಕಂದರೆ ಆ ಥರ ಕೆಲಸಗಳೆಲ್ಲ ಒಬ್ಬೊಬ್ರು ಒಂದೊಂದು ಮಾಡ್ಕೊಳ್ತಾರೆ. ಒಂದು ದಿನದಲ್ಲಿ ಮುಗಿದೋಗುತ್ತೆ, ಮ್ಯಾಕ್ಸಿಮಮ್ 2 daysಲ್ಲಿ ಮುಗಿದೋಗುತ್ತೆ. ಬಟ್ ಒಬ್ಬೊಬ್ಬರೇ ಇರೋರು 3 days ಬಿಫೋರ್ ನೀವೇನಾದರೂ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಬಾಡಿ ಅಪ್ಸೆಟ್ ಆಗುತ್ತೆ. ಹಬ್ಬದ ಟೈಮಲ್ಲಿ ಬೆಳಗ್ಗೆನೇ ಎದ್ದು ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ದೇವ್ರನ್ನ ಕೂರ್ಸೋದಾಗಲಿ ಅಲಂಕಾರ ಮಾಡೋದ್ರಲ್ಲೇ ಅರ್ಧ ನಮ್ಗೆ ಎನರ್ಜಿ ಕಮ್ಮಿ ಆಗಿರುತ್ತೆ. ಮತ್ತು ನಾವು ಮಲಗಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅನ್ನೋದು ಬಂದು ಒಂದು ಹೆವಿ ಸ್ಟ್ರಗಲ್ ಆಗಿರುವಂಥ ಒಂದು ಟಾಸ್ಕು. ಸೊ ಹಂಗಾಗಿ ನೀವೇನು ಮಾಡ್ತೀರಾ ಅಂತಂದರೆ ಒಂದು 1 week ಇದೆ ಅನ್ನೋವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬ ನೀವು ಒಬ್ಬರೇ ಇದ್ದೀರಾ, ತುಂಬ ದೊಡ್ಡ ಮನೆ ಅಂದರೆ 15-20 ದಿವಸಕ್ಕೆ ಮುಂಚೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ಹೆಲ್ಪ್ಗೆ ಯಾರನ್ನಾದ್ರೂ ಕರ್ಸ್ಕೊಳ್ಳಿ. ನಿಮ್ಗೆ ಅದೆಲ್ಲ ಇಷ್ಟ ಇಲ್ಲ, ನಾನು ಒಬ್ಬಳೇ ಮಾಡಬೇಕು ಅಂತ ನಂಗೆ ಆಸೆ ಅಂದರೆ ಇವಾಗ ನಾನು ಹಿಂಗೆ ಒಬ್ಬಳೇ ಮಾಡಬೇಕು, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತೇಳಿ ಒಬ್ಬಳೇ ಕೆಲವೊಂದು ಟೈಮಲ್ಲಿ ಮಾಡ್ತೀನಿ. ಸೊ ಆ ಥರ ಮಾಡ್ಕೋಬೇಕು ಅಂತಂದರೆ ಟೈಮ್ ಇನ್ನೂ 10 days ಇದೆ, 12 days ಇದೆ ಅನ್ನೋವಾಗಲೇ ಸ್ಟಾರ್ಟ್ ಮಾಡ್ಕೋಬೋದು. ಏನು ತೊಂದರೆ ಇಲ್ಲ. ಕೆಲವ್ರು ಅಂತಾರೆ ಶ್ರಾವಣ ಬಂದು ಆಷಾಢ ಮುಗಿದ್ಮೇಲೆ ನಾವು ಮಾಡ್ಕೋಬೇಕು ಅದರಲ್ಲಿ ಅಂತಾರೆ. ಮನೇಲಿ ಹೆಲ್ಪ್ ಇದ್ದರೆ ಮಾಡ್ಕೋಬೋದು. ಈಗ ನೋಡಿ ಸಡನ್ನಾಗಿ ಏನಾಗೋಯ್ತು ಅಂದರೆ ಆಷಾಢ ಮುಗಿದು ಶ್ರಾವಣಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನು 2 ದಿನದಲ್ಲೇ 1ನೇ ಶುಕ್ರವಾರ ಬರುತ್ತೆ. ಇನ್ನೊಂದು 8 ದಿವಸದಲ್ಲಿ 2ನೇ ಶುಕ್ರವಾರ ಬರುತ್ತೆ. ಅಷ್ಟೊತ್ತಿಗೆ ಮನೆ ಕೆಲಸ ಪ್ಲಸ್ ಪ್ರಿಪ್ರೇಷನು
ಪ್ಲಸ್ಸು ಶಾಪಿಂಗು ಮತ್ತು ಮನೆಗೆ ಬಂದಮೇಲೆ ಆರ್ಗನೈಸು ಮತ್ತು ಮನೆ ಕೆಲಸ ತಿರುಗಿ ಅಡುಗೆ ತಿರುಗಿ ಮಕ್ಕಳದೆಲ್ಲ ಕ್ಲೀನಿಂಗು ಮಕ್ಕಳ ಮನೇಲೆಲ್ಲ ಕ್ಲೀನಿಂಗ್ ಮತ್ತು ಬಟ್ಟೆಗಳು ವಾಶ್ ಮಾಡೋದು ಇದೇನಾಗುತ್ತೆ ಅಂದರೆ ನಮಗೆ ಹೆಕ್ಟಿಕ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದೆಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ನೀವು ಮಾಡ್ಕೊಳ್ಳಿ. ಸೊ ನಾನು ಈ ಥರನೇ ಮಾಡಿ ಹಬ್ಬದ ಕೆಲಸನ ಬಂದು ಕಂಪ್ಲೀಟಾಗಿ 90% ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ. ಕಂಪ್ಲೀಟಾಗಿ ಮಾಡಿಲ್ಲ, ಇನ್ನೂ 90% ಮಾಡಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಮೋಟಿವೇಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.